ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಣ್ಣೆನ ಯಾವ ರೀತಿ ಕಾಸಿ ತುಪ್ಪ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೆಣ್ಣೆನ ನಾವು ಇಲ್ಲಿ 1 kg 2 kg ಅಷ್ಟು ತೊಗೊಂಡಿದ್ದೀವಿ. ನಾಟಿ ಹಸಿನ ಬೆಣ್ಣೆನೇ ಸಿಕ್ತು ನಮಗೆ. ತುಂಬ ಹುಡುಕಬೇಕು ಬೆಣ್ಣೆನ. ಅದರಲ್ಲೂ ನಮ್ಮ ಊರಿನಲ್ಲಿ ನಮ್ಮ ಅಕ್ಕನ ಸೈಡ್ ಮನೆ ಹತ್ರ ಸಿಕ್ಕಿತ್ತು. ಸೊ ಹಾಗಾಗಿ ನಾನೇ ಕಾಸು ಕೊಡ್ತೀನಿ, ಮತ್ತೇನು ಬೆಣ್ಣೆ ತಗೊಂಡೋಗ್ತೀರಾ ಅಂತ ಹೇಳಿ ನಮಗೆ ಅವಳೇ ಪಾಪ ಪ್ರಿಪೇರ್ ಮಾಡಿಕೊಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಕಾಸಿದ್ಲು. ಈ ಮೆಥಡಲ್ಲಿ ಕಾಸಿದ್ರೆ ನೀವು ಕೂಡ ಮರಳಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ತುಪ್ಪ ಅಷ್ಟು ಈಗ ಮೊದಲಿಗೆ ಅದು ಮಜ್ಜಿಗೆನೆಲ್ಲ ತೆಗೆದುಬಿಟ್ಟು ಆ ಬೆಣ್ಣೆನ ಚೆನ್ನಾಗಿ ತೊಳ್ಕೊಬೇಕು. 3-4 ಸಲ ತೊಳಿಬೇಕಂತೆ ಆ ಬೆಣ್ಣೆನ. ಅದು ಇದು ಜಿಡ್ಡಿಂದು ಮತ್ತು ಕೊಳೆ ಅದು ಏನೇ ಇದ್ದರೂ ಕೂಡ ಹೋಗುತ್ತೆ ಅಂತ ಇವಳು ಒಂದು ಟೆಕ್ನಿಕ್ ಬಳಸಿದ್ಲು. ಏನಪ್ಪ ಅಂದರೆ ಅದು ಹುಣಸೆಹಣ್ಣು ಹುಳಿನ ನೆನೆಹಾಕ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿಟ್ಟು ನೀಟಾಗಿ ತೊಳಿತಾ ಇದ್ದಾಳೆ. ಅದು ತುಂಬ ಚೆನ್ನಾಗಿ ತೊಳೆದು ನೀಟಾಗಿ 3-4 ಸಲ ತೊಳೆದ್ರೆ ಆ ಥರ ನೀರೆಲ್ಲ ಬೇರ್ಪಡಿಸ್ಕೊಂಡು ನೀಟಾಗಿ ತೊಳೆದು ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡ್ಲು. ಬಿಕಾಸ್ ಅವಳು ಕಾಸೋ ಮೆಥಡಲ್ಲಿ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನೋಡಿ ತುಂಬ ಚೆನ್ನಾಗಿ ಕಾಸಿದ್ಲಲ್ಲ ಅಂತ ತುಂಬ ಟೇಸ್ಟಿಯಾಗಿತ್ತು. ಮತ್ತು ಆ ತುಪ್ಪ ನಮಗೆ ತಿನ್ನೋಕ್ಕೆ ಮಕ್ಕಳು ಕೊಡೋಕ್ಕಂತೂ ತುಂಬಾ ರುಚಿಕರವಾಗಿತ್ತು. ನೋಡೋಣ ಈಗ ನೀಟಾಗಿ ಎಲ್ಲ 3-4 ಸಲ ತೊಳೆದು ಇಟ್ಕೊಂಡಿದ್ದಾಳೆ. ಈಗ ಅಲ್ಲಿ ಪಾತ್ರೆ ಒಂದು ಸೈಡಿಗೆ ಸಣ್ಣ ಉರಿ ಮಾಡಿ ಇಟ್ಟಿದ್ದಾಳೆ. ಅದು ಸಣ್ಣ ಉರಿನಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ಇದಾಗಬೇಕು. ಇನ್ನೊಂದು ಕಡೆ ಒಂದು ಸಣ್ಣ ಬಾಣಲಿಯಲ್ಲಿ ಅವಳ ಕೈ 2 ಹಿಡಿ ಆಗೋ ಅಷ್ಟು ಮೆಂತೆನೂ ಮತ್ತು ಏಲಕ್ಕಿ 2, ಅದು 2 kg ಇರೋದ್ರಿಂದ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಅವಳು ಹಾಕೋತಾ ಇದ್ದಾಳೆ. ಒಂದು 4 ಲವಂಗ, ಒಂದು ಮೆಣಸಿನ ಕಾಳು ಹಾಕ್ಕೊಂಡ್ಲು. ಮೆಣಸು ಇದೆಲ್ಲ ಕಫ ಆಗಬಾರ್ದು ಮತ್ತು ಕೆಮ್ಮಾಗಬಾರ್ದು ಮಕ್ಕಳಿಗೆ ಕೊಟ್ಟಾಗ ಅಂತ ಅದನ್ನೆಲ್ಲ ಹಾಕಿ ಅದನ್ನು ಪುಡಿ ಮಾಡ್ಕೋತಾ ಇದ್ದಾರೆ. ಅದು ತುಂಬ ಪುಡಿ ಮಾಡ್ಕೋಬಾರ್ದು. ಇದು ಮೆಣಸು ಇದು ಏನಿದೆ ಅದನ್ನೆಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಸ್ಮಾಲಾಗಿ ಪುಡಿ ಮಾಡ್ಕೋಬೇಕು ಕುಟ್ಟಾಣಿಗೆಯಲ್ಲಿ. ಇನ್ನೊಂದು ಮೆಂತೆ ಏನು ಇಟ್ಕೊಂಡಿದ್ದಾಳೆ ಅದು ಮುದ್ದೆ ಕಟ್ಟೋ ಒಂದು ಇದರಲ್ಲಿ ಇಟ್ಕೊಂಡು ಅದನ್ನು ಸುಮ್ಮನೆ ಜಸ್ಟ್ ಲೋಟದಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡಿದ್ಲಷ್ಟೇ. 2 ತುಂಡು ಆಗಬೇಕಂತೆ ಅಷ್ಟೇ ಅಂತೆ. ಅದು ನೋಡಿ ಅವಳು ಮಾಡ್ತಿದ್ದಾಳಲ್ಲ ಆ ಲೆವೆಲಲ್ಲೇ ಮಾಡ್ಕೋಬೇಕಂತೆ. ಅದು ತುಂಬ ಪುಡಿ ಮಾಡಿದ್ರು ಅದು ಚೆನ್ನಾಗಿ ಬರಲ್ಲ ಅಂತ ಹೇಳಿದ್ಲು. ಮತ್ತು ಅದು ಘಮ ಬರಲ್ವಂತೆ. ಘಮ ಬಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಅದಾದಮೇಲೆ ಇನ್ನೊಂದು ಕಡೆ ಬೆಳ್ಳುಳ್ಳಿ ಒಂದು 4 ಎಡಕ್ಲು, 2 ಒಡಕ್ಲು ಇದು ಕಲ್ಲುಪ್ಪು ಮತ್ತು ಅರಿಶಿನ ಪುಡಿ ಮತ್ತು ನುಗ್ಗೆ ಸೊಪ್ಪು ಮತ್ತು ವೀಳ್ಯದೆಲೆ, ಇದು ಮೇಯ್ನ್ ಇಂಪಾರ್ಟೆಂಟು. ಮತ್ತು ಇವಳು ಒಣಮೆಣ್ಸಿನ್ಕಾಯಿ ಕೂಡ ಹಾಕಿದ್ಲು. ಅದು ತುಂಬ ರುಚಿ ಕೊಡುತ್ತಂತೆ. ಮತ್ತು ಇವನ್ನ ಇಷ್ಟು ಇಂಗ್ರೀಡಿಯೆಂಟ್ ಹಾಕೋದ್ರಿಂದ ಕೆಮ್ಮಾಗಲಿ ಕಫ ಆಗಲಿ ಯಾವುದೇ ರೀತಿಯಲ್ಲೂ ಬರಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾಳೆ. ಹಾಗೆ ನಕ್ಕೊಂಡೆಲ್ಲ ಇದು ಮಾಡ್ತಾಯಿದ್ವಿ. ಆ ಒಂದು ರೇಗಿಸ್ಕೊಂಡು ಅವಳಿಗೆ ನೋಡಿ ಈ ಥರ ಬೆಣ್ಣೆ ಅದು ಕರಗಿದ ಮೇಲೆ ನೊರೆ ಎಲ್ಲ ಬಬಲ್ಸ್ ಬರುತ್ತೆ. ಆ ಬಬಲ್ಸ್ ಅಷ್ಟು ಕಂಪ್ಲೀಟಾಗಿ ಹೋಗ್ಬೇಕಂತೆ. ಹಾಗಾದರೆ ಇದು ನೋಡಿ ಕೆಮ್ಮಣ್ಣು, ಮಾಮೂಲಿ ಮಣ್ಣನ್ನು ತೊಗೊಂಡು ಅದನ್ನು ಸ್ವಲ್ಪ ನೀರು ಬಿಡ್ತಾರಂತೆ ಅಷ್ಟೇ. ಅದು ನೀರು ಬಿಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಅದು ನಿಜವಾಗ್ಲೂ. ಆಮೇಲೆ ಅವ್ರ ಅತ್ತೆ ಬಂದು ಅದು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಅವರ ಅಜ್ಜಿ ಬಂದು ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಅದು ಕೆಮ್ಮಣ್ಣ ಈ ಥರ ನೊರೆ ಬರಬೇಕು. ಫಸ್ಟ್ ಟೈಮ್ ಯಾರು ಕಾಸ್ತಾ ಇರ್ತೀರಾ ಡೈರೆಕ್ಟಾಗಿ ನೋಡ್ಕೊಂಡು ಈ ಥರ ಮಾಡಿ. ಮತ್ತು ಬಿಳಿ ನಾಮ ಏನಿರುತ್ತೆ ಅದೊಂಚೂರು ತೇದ್ಬಿಟ್ಟು ಅದ್ರೊಳಗಡೆ ಹಾಕೋಬೇಕು. ಜಸ್ಟ್ 1-2 ಡ್ರಾಪ್ಸ್ ಅಷ್ಟೇ. ಮಣ್ಣು ಅಂದರೆ ಮಣ್ಣನ್ನೇ ಸಮೇತ ಹಾಕೋದಲ್ಲ, ಬರೀ ಮಣ್ಣನ್ನು ತೇದ್ಬಿಟ್ಟು ಅದರ ಬರೋ ರಸ ಅಷ್ಟನ್ನು ಮಾತ್ರ ಹಾಕೋಬೇಕು ಅಂದರು. ನಾನು ಮಣ್ಣೆ ಹಾಕ್ಬಿಟ್ರ ಅಂತ ಅಂದ್ಕೊಂಡ್ಬಿಟ್ಟೆ. ಬಟ್ ಇಲ್ಲ, ಅವರು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ಈ ಥರನೇ ಹಾಕೋಬೇಕು ಅಂತ. ಅದಾದಮೇಲೆ ವೀಳ್ಯದೆಲೆ ಮತ್ತು ನುಗ್ಗೆ ಸೊಪ್ಪು ಇದಿಷ್ಟು ಏನು ಹುರ್ಕೊಂಡಿದ್ದು ಅರಿಶಿನ ಪೌಡರು ಎಲ್ಲ ಕೊನೆಯಲ್ಲಿ ಹಾಕಿ ಅದನ್ನು ಪ್ಲೇಟ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮುಚ್ಚಬೇಕಂತೆ. ಮುಚ್ಚಿದ್ಮೇಲೆ ಪಟ ಅಂತ ಸಿಡಿಬಾರ್ದು ಅನ್ನೋಕ್ಕೋಸ್ಕರ. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಅಂತ, ಘಮ ಅಂತಿತ್ತು ಮಾತ್ರ. ರಿಯಲಿ ಈ ಮೆಥಡಲ್ಲೇ ನೀವು ಕಾಸು ಕೊಡಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಇದನ್ನು ಶಿಫ್ಟ್ ಮಾಡಿ ಅದೇ ಅವಳು ಜೊನ್ನೆನಲ್ಲೂ ಸೋಸಲಿಲ್ಲ, ಏನೂ ಇಲ್ಲ, ಹಾಗೆ ಡೈರೆಕ್ಟಾಗಿ ಸೋಸಲು ಒಂದು ಕರಕಲು ಕೂಡ ಬರಲಿಲ್ಲ. ಇನ್ನೊಂದು ಏನಪ್ಪ ಅಂದರೆ ಅದನ್ನು ಏನು ನುಗ್ಗೆ ಸೊಪ್ಪು ಅವೆಲ್ಲ ಇರುತ್ತೆ ಅದೆಲ್ಲ ತಿಂದರೆ ಬಾಡಿ ಜಾಯಿಂಟ್ ಪೇಯ್ನಿಗೆ ತುಂಬ